ಎಸ್ಸಿಒ ವೇದಿಕೆಯಲ್ಲಿ ಯಾರು ಕೇಳುವವರಿಲ್ಲದೆ ಪಾಕ್ ಏಕಾಂಗಿಯಾಗಿದೆ. ತನ್ನ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳ್ಕೊಂಡಿದೆ. ಪಾಕ್ ಅಧ್ಯಕ್ಷ ಶಹಬಾಜ್ ಶರೀಫ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಗಿದೆ. ಯುದ್ಧ ಮಾಡೋದಿರ್ಲಿ, ತಿನ್ನೋಕು ಗತಿ ಇಲ್ಲದ ದೇಶ ಅಂದ್ರೆ ಅದು ಪಾಕಿಸ್ತಾನ. ಇಂಥ ಕಿತ್ತೋದು ಪಾಕ್ ಆಗಾಗ ಜಾಗತಿಕ ಮಟ್ಟದಲ್ಲಿ ತನ್ನ ಮಾನ ಮರ್ಯಾದೆಯನ್ನ ತಾನೇ ಕಳೆದುಕೊಳ್ತಾ ಇರುತ್ತೆ. ಈಗ ಚೀನಾದಲ್ಲಿ ಮತ್ತೆ ತನ್ನ ಮರ್ಯಾದೆಯನ್ನ ತಾನೇ ಕಳೆದುಕೊಂಡಿದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲೇ ಪಾಕಿಸ್ತಾನಕ್ಕೆ ಮುಜುಗರ. ಶಹಬಾಜ್ ಶರೀಫ್ಗೆ ತಿರುಗಿಯೂ ನೋಡದ ಚೀನಾ ಅಧ್ಯಕ್ಷ. ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಮಾತು ಅಕ್ಷರಶಃ ನಿಜ. ಭಾರತದ ವಿರುದ್ಧ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಪಾಕ್ಗೆ ಜಾಗತಿಕ ಮಟ್ಟದಲ್ಲಿ ಆಗಾಗ ಚಡಿಯೇಟು ಬೀಳ್ತಾನೆ ಇರುತ್ತೆ. ಇದೀಗ ಚೀನಾದ ಟಿಯಾನ್ಜಿನ್ನಲ್ಲಿ ನಡೆದ ಎಸ್ಸಿಒ ಶೃಂಗಸಭೆಯಲ್ಲಿ ಪಾಕ್ ಅಧ್ಯಕ್ಷ ಶಹಬಾಜ್ ಶರೀಫ್ಗೆ ಭಾರೀ ಮುಜುಗರವಾಗಿದೆ. ಭಾರತದ ವಿರುದ್ಧ ಯುದ್ಧದ ವೇಳೆ ಚೀನಾದ ಸಹಾಯ ಪಡೆದು ಆಮೇಲೆ ಚೀನಾದ ಬೆನ್ನಿಗೆ ಚೂರಿ ಇರಿಯುವ ಮೂಲಕ ತನ್ನ ನರಿಬುದ್ಧಿಯನ್ನ ಪಾಕ್ ತೋರಿಸಿತ್ತು. ಯುದ್ಧ ನಿಲ್ತಿದ್ದಂತೆ ಪಾಕ್ ಸೇನಾ ಮುಖ್ಯಸ್ಥ ಅಸಿಮ್ ಮುನೀರ್ ಅಮೆರಿಕ ಅಧ್ಯಕ್ಷರ ಮುಂದೆ ಕೈಕಟ್ಟಿ ನಿಂತಿದ್ದ. ಪಾಕ್ನ ಈ ನಡೆ ಚೀನಾವನ್ನ ಕೆರಳಿಸಿತ್ತು. ಹೀಗಾಗಿ ಚೀನಾ ಅಧ್ಯಕ್ಷ ಕ್ಸಿ ಜಿಂಗ್ಪಿನ್ ಶಹಬಾಜ್ ಶರೀಫ್ ಮರ್ಯಾದೆಯನ್ನ ಶಾಂಘೈ ಶೃಂಗಸಭೆಯಲ್ಲಿ ಕಳೆದಿದ್ದಾರೆ. ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಇಬ್ಬರೂ ಕೂಡ ಆತ್ಮೀಯವಾಗಿ ಮಾತಾಡ್ತಾ ವೇದಿಕೆಯಿಂದ ಕೆಳಗಿಳಿದರೆ ಶಹಬಾಜ್ ಶರೀಫ್ ಈ ಇಬ್ಬರು ನಾಯಕರ ಆತ್ಮೀಯತೆ ಕಂಡು ಶಾಕ್ನಿಂದ ನೋಡುತ್ತಾ ನಿಂತಿದ್ರು. ಭಯೋತ್ಪಾದನೆ ವಿರುದ್ಧ ನಮೋ ಗುಡುಗು. ಶಾಂಘೈ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಭಯೋತ್ಪಾದನೆ ವಿರುದ್ಧ ಗುಡುಗಿದ್ದಾರೆ. ಪಾಕ್ ಪ್ರಧಾನಿ ಎದುರೇ ಟಕ್ಕರ್ ಕೊಟ್ಟಿದ್ದಾರೆ. शांति और स्थिरता किसी भी देश के विकास का आधार है, किंतु इस मार्ग में आतंकवाद, अलगाववाद और अतिवाद बड़ी चुनौतियां हैं। आतंकवाद सिर्फ किसी देश की सुरक्षा ही नहीं बल्कि पूरी मानवता के लिए एक साझा चुनौती है। कोई देश, कोई समाज, कोई नागरिक अपने आप को इससे सुरक्षित नहीं समझ सकता। इसलिए आतंकवाद से लड़ाई में भारत ने एकजुटता पर ಎಸ್ಸಿಒ ವೇದಿಕೆಯಲ್ಲಿ ಭಾರತದ ಪ್ರಧಾನಿ ಮೋದಿ ಅವರು ಮಿಂಚುತ್ತಿದ್ರೆ ಅತ್ತ ಪಾಕ್ ಅಧ್ಯಕ್ಷ ಶಹಬಾಜ್ ಶರೀಫ್ ಪರಿಸ್ಥಿತಿ ಮಾತ್ರ ಆಟಂಕುಟ್ಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿತ್ತು. ತಾನೇ ಮಾಡಿದ ತಪ್ಪಿಗೆ ಪಾಕ್ ಪದೇ ಪದೇ ಜಾಗತಿಕ ಮಟ್ಟದಲ್ಲಿ ಮುಜುಗರ ಪಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್ಸಿಒ ವೇದಿಕೆಯಲ್ಲಿ ಯಾರು ಕೇಳುವವರಿಲ್ಲದೆ ಪಾಕ್ ಏಕಾಂಗಿಯಾಗಿದೆ. ತನ್ನ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳ್ಕೊಂಡಿದೆ. ಪಾಕ್ ಅಧ್ಯಕ್ಷ ಶಹಬಾಜ್ ಶರೀಫ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಗಿದೆ. ಯುದ್ಧ ಮಾಡೋದಿರ್ಲಿ, ತಿನ್ನೋಕು ಗತಿ ಇಲ್ಲದ ದೇಶ ಅಂದ್ರೆ ಅದು ಪಾಕಿಸ್ತಾನ. ಇಂಥ ಕಿತ್ತೋದು ಪಾಕ್ ಆಗಾಗ ಜಾಗತಿಕ ಮಟ್ಟದಲ್ಲಿ ತನ್ನ ಮಾನ ಮರ್ಯಾದೆಯನ್ನ ತಾನೇ ಕಳೆದುಕೊಳ್ತಾ ಇರುತ್ತೆ. ಈಗ ಚೀನಾದಲ್ಲಿ ಮತ್ತೆ ತನ್ನ ಮರ್ಯಾದೆಯನ್ನ ತಾನೇ ಕಳೆದುಕೊಂಡಿದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲೇ ಪಾಕಿಸ್ತಾನಕ್ಕೆ ಮುಜುಗರ. ಶಹಬಾಜ್ ಶರೀಫ್ಗೆ ತಿರುಗಿಯೂ ನೋಡದ ಚೀನಾ ಅಧ್ಯಕ್ಷ. ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಮಾತು ಅಕ್ಷರಶಃ ನಿಜ. ಭಾರತದ ವಿರುದ್ಧ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಪಾಕ್ಗೆ ಜಾಗತಿಕ ಮಟ್ಟದಲ್ಲಿ ಆಗಾಗ ಚಡಿಯೇಟು ಬೀಳ್ತಾನೆ ಇರುತ್ತೆ. ಇದೀಗ ಚೀನಾದ ಟಿಯಾನ್ಜಿನ್ನಲ್ಲಿ ನಡೆದ ಎಸ್ಸಿಒ ಶೃಂಗಸಭೆಯಲ್ಲಿ ಪಾಕ್ ಅಧ್ಯಕ್ಷ ಶಹಬಾಜ್ ಶರೀಫ್ಗೆ ಭಾರೀ ಮುಜುಗರವಾಗಿದೆ. ಭಾರತದ ವಿರುದ್ಧ ಯುದ್ಧದ ವೇಳೆ ಚೀನಾದ ಸಹಾಯ ಪಡೆದು ಆಮೇಲೆ
ಚೀನಾದ ಬೆನ್ನಿಗೆ ಚೂರಿ ಇರಿಯುವ ಮೂಲಕ ತನ್ನ ನರಿಬುದ್ಧಿಯನ್ನ ಪಾಕ್ ತೋರಿಸಿತ್ತು. ಯುದ್ಧ ನಿಲ್ತಿದ್ದಂತೆ ಪಾಕ್ ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಅಮೆರಿಕ ಅಧ್ಯಕ್ಷರ ಮುಂದೆ ಕೈಕಟ್ಟಿ ನಿಂತಿದ್ದ. ಪಾಕ್ನ ಈ ನಡೆ ಚೀನಾವನ್ನ ಕೆರಳಿಸಿತ್ತು. ಹೀಗಾಗಿ ಚೀನಾ ಅಧ್ಯಕ್ಷ ಕ್ಸಿ ಜಿಂಗ್ಪಿನ್ ಶಹಬಾಜ್ ಶರೀಫ್ ಮರ್ಯಾದೆಯನ್ನ ಶಾಂಘೈ ಶೃಂಗಸಭೆಯಲ್ಲಿ ಕಳೆದಿದ್ದಾರೆ. ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಇಬ್ಬರೂ ಕೂಡ ಆತ್ಮೀಯವಾಗಿ ಮಾತಾಡ್ತಾ ವೇದಿಕೆಯಿಂದ ಕೆಳಗಿಳಿದರೆ ಶಹಬಾಜ್ ಶರೀಫ್ ಈ ಇಬ್ಬರು ನಾಯಕರ ಆತ್ಮೀಯತೆ ಕಂಡು ಶಾಕ್ನಿಂದ ನೋಡುತ್ತಾ ನಿಂತಿದ್ರು. ಭಯೋತ್ಪಾದನೆ ವಿರುದ್ಧ ನಮೋ ಗುಡುಗು. ಶಾಂಘೈ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಭಯೋತ್ಪಾದನೆ ವಿರುದ್ಧ ಗುಡುಗಿದ್ದಾರೆ. ಪಾಕ್ ಪ್ರಧಾನಿ ಎದುರೇ ಟಕ್ಕರ್ ಕೊಟ್ಟಿದ್ದಾರೆ. शांति और स्थिरता किसी भी देश के विकास का आधार है, किंतु इस मार्ग में आतंकवाद, अलगाववाद और अतिवाद बड़ी चुनौतियां हैं। आतंकवाद सिर्फ किसी देश की सुरक्षा ही नहीं, बल्कि पूरी मानवता के लिए एक साझा चुनौती है। कोई देश, कोई समाज, कोई नागरिक अपने आप को इससे सुरक्षित नहीं समझ सकता। इसलिए आतंकवाद से लड़ाई में भारत ने एकजुटता पर ಎಸ್ಸಿಒ ವೇದಿಕೆಯಲ್ಲಿ ಭಾರತದ ಪ್ರಧಾನಿ ಮೋದಿ ಅವರು ಮಿಂಚುತ್ತಿದ್ರೆ ಅತ್ತ ಪಾಕ್ ಅಧ್ಯಕ್ಷ ಶಹಬಾಜ್ ಶರೀಫ್ ಪರಿಸ್ಥಿತಿ ಮಾತ್ರ ಆಟಂಕುಟ್ಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿತ್ತು. ತಾನೇ ಮಾಡಿದ ತಪ್ಪಿಗೆ ಪಾಕ್ ಪದೇ ಪದೇ ಜಾಗತಿಕ ಮಟ್ಟದಲ್ಲಿ ಮುಜುಗರ ಪಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್ಸಿಒ ವೇದಿಕೆಯಲ್ಲಿ ಯಾರು ಕೇಳುವವರಿಲ್ಲದೆ ಪಾಕ್ ಏಕಾಂಗಿಯಾಗಿದೆ. ತನ್ನ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳ್ಕೊಂಡಿದೆ. ಪಾಕ್ ಅಧ್ಯಕ್ಷ ಶಹಬಾಜ್ ಶರೀಫ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಗಿದೆ. ಯುದ್ಧ ಮಾಡೋದಿರ್ಲಿ, ತಿನ್ನೋಕು ಗತಿ ಇಲ್ಲದ ದೇಶ ಅಂದ್ರೆ ಅದು ಪಾಕಿಸ್ತಾನ. ಇಂಥ ಕಿತ್ತೋದು ಪಾಕ್ ಆಗಾಗ ಜಾಗತಿಕ ಮಟ್ಟದಲ್ಲಿ ತನ್ನ ಮಾನ ಮರ್ಯಾದೆಯನ್ನ ತಾನೇ ಕಳೆದುಕೊಳ್ತಾ ಇರುತ್ತೆ. ಈಗ ಚೀನಾದಲ್ಲಿ ಮತ್ತೆ ತನ್ನ ಮರ್ಯಾದೆಯನ್ನ ತಾನೇ ಕಳೆದುಕೊಂಡಿದೆ. ಅಂತಾರಾಷ್ಟ್ರೀಯ ವೇದಿಕೆಯಲ್ಲೇ ಪಾಕಿಸ್ತಾನಕ್ಕೆ ಮುಜುಗರ. ಶಹಬಾಜ್ ಶರೀಫ್ಗೆ ತಿರುಗಿಯೂ ನೋಡದ ಚೀನಾ ಅಧ್ಯಕ್ಷ. ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಮಾತು ಅಕ್ಷರಶಃ ನಿಜ. ಭಾರತದ ವಿರುದ್ಧ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಪಾಕ್ಗೆ ಜಾಗತಿಕ ಮಟ್ಟದಲ್ಲಿ ಆಗಾಗ ಚಡಿಯೇಟು ಬೀಳ್ತಾನೆ ಇರುತ್ತೆ. ಇದೀಗ ಚೀನಾದ ಟಿಯಾನ್ಜಿನ್ನಲ್ಲಿ ನಡೆದ ಎಸ್ಸಿಒ ಶೃಂಗಸಭೆಯಲ್ಲಿ ಪಾಕ್ ಅಧ್ಯಕ್ಷ ಶಹಬಾಜ್ ಶರೀಫ್ಗೆ ಭಾರೀ ಮುಜುಗರವಾಗಿದೆ. ಭಾರತದ ವಿರುದ್ಧ ಯುದ್ಧದ ವೇಳೆ ಚೀನಾದ ಸಹಾಯ ಪಡೆದು ಆಮೇಲೆ ಚೀನಾದ ಬೆನ್ನಿಗೆ ಚೂರಿ ಇರಿಯುವ ಮೂಲಕ ತನ್ನ ನರಿಬುದ್ಧಿಯನ್ನ ಪಾಕ್ ತೋರಿಸಿತ್ತು. ಯುದ್ಧ ನಿಲ್ತಿದ್ದಂತೆ ಪಾಕ್ ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಅಮೆರಿಕ ಅಧ್ಯಕ್ಷರ ಮುಂದೆ ಕೈಕಟ್ಟಿ ನಿಂತಿದ್ದ. ಪಾಕ್ನ ಈ ನಡೆ ಚೀನಾವನ್ನ ಕೆರಳಿಸಿತ್ತು. ಹೀಗಾಗಿ ಚೀನಾ ಅಧ್ಯಕ್ಷ ಕ್ಸಿ ಜಿಂಗ್ಪಿನ್ ಶಹಬಾಜ್ ಶರೀಫ್ ಮರ್ಯಾದೆಯನ್ನ ಶಾಂಘೈ ಶೃಂಗಸಭೆಯಲ್ಲಿ ಕಳೆದಿದ್ದಾರೆ. ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಇಬ್ಬರೂ ಕೂಡ ಆತ್ಮೀಯವಾಗಿ ಮಾತಾಡ್ತಾ ವೇದಿಕೆಯಿಂದ ಕೆಳಗಿಳಿದರೆ ಶಹಬಾಜ್ ಶರೀಫ್ ಈ ಇಬ್ಬರು ನಾಯಕರ ಆತ್ಮೀಯತೆ ಕಂಡು ಶಾಕ್ನಿಂದ ನೋಡುತ್ತಾ ನಿಂತಿದ್ರು. ಭಯೋತ್ಪಾದನೆ ವಿರುದ್ಧ ನಮೋ ಗುಡುಗು. ಶಾಂಘೈ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಭಯೋತ್ಪಾದನೆ ವಿರುದ್ಧ ಗುಡುಗಿದ್ದಾರೆ. ಪಾಕ್ ಪ್ರಧಾನಿ ಎದುರೇ ಟಕ್ಕರ್ ಕೊಟ್ಟಿದ್ದಾರೆ. शांति और स्थिरता किसी भी देश के विकास का आधार है, किंतु इस मार्ग में आतंकवाद, अलगाववाद और अतिवाद बड़ी चुनौतियां हैं। आतंकवाद सिर्फ किसी देश की सुरक्षा ही नहीं, बल्कि पूरी मानवता के लिए एक साझा चुनौती है। कोई देश, कोई समाज, कोई नागरिक अपने आप को इससे सुरक्षित नहीं समझ सकता। इसलिए आतंकवाद से लड़ाई में भारत ने
एकजुटता पर ಎಸ್ಸಿಒ ವೇದಿಕೆಯಲ್ಲಿ ಭಾರತದ ಪ್ರಧಾನಿ ಮೋದಿ ಅವರು ಮಿಂಚುತ್ತಿದ್ರೆ ಅತ್ತ ಪಾಕ್ ಅಧ್ಯಕ್ಷ ಶಹಬಾಜ್ ಶರೀಫ್ ಪರಿಸ್ಥಿತಿ ಮಾತ್ರ ಆಟಂಕುಟ್ಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿತ್ತು. ತಾನೇ ಮಾಡಿದ ತಪ್ಪಿಗೆ ಪಾಕ್ ಪದೇ ಪದೇ ಜಾಗತಿಕ ಮಟ್ಟದಲ್ಲಿ ಮುಜುಗರ ಪಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.